ಯಡಿಯೂರಪ್ಪಗೆ ಪೋಕ್ಸೋ ಕೇಸ್ ಕಂಟಕ, ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡಲ್ಲ, ಬಿಜೆಪಿ ಆರೋಪ ತಳ್ಳಿ ಹಾಕಿದ ಸಿದ್ದರಾಮಯ್ಯ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ, ಪೊಲೀಸ್ ಠಾಣೆಗೆ ಹಾಕಿದ್ದ ಶಾಮಿಯಾನ ತೆರವಿಗೆ ಆಗ್ರಹ, ಇಂದು ವಂದೇ ಮಾತರಂ ಸರ್ವ ಸಂಘಟನೆ ಹೋರಾಟ. ಬಜರಂಗದಳ ಕಾರ್ಯಕರ್ತರ ಮೇಲೆ ಹಲ್ಲೆ, ಧಾರವಾಡ ಉಪನಗರ ಠಾಣೆಗೆ ಮುತ್ತಿಗೆ, ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ. ಯಾದಗಿರಿಯಲ್ಲಿ ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥ, 50ಕ್ಕೂ ಹೆಚ್ಚು ಮಕ್ಕಳಿಗೆ ಮುಂದುವರಿದ ಚಿಕಿತ್ಸೆ, ದೋರನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಅಧಿಕಾರಿಗಳು ದೌಡು. ಮಳೆಗೆ ನಗರದಲ್ಲಿ ಹೆಚ್ಚಾಯಿತು ಡೆಂಗಿ ಟೆನ್ಷನ್, ನಿರ್ಲಕ್ಷ್ಯ ಮಾಡಬೇಡಿ ಅಂತಿದ್ದಾರೆ ಡಾಕ್ಟರ್. ಫೀವರ್ ಕ್ಲಿನಿಕ್ ತೆರೆಯಲು ಆರೋಗ್ಯ ಇಲಾಖೆ ಸಜ್ಜು. ಟಾಪ್ 30ಯಲ್ಲಿ ಏನೆಲ್ಲ ಸುದ್ದಿಗಳಿದೆ ಅನ್ನೋದನ್ನ ಈಗ ಗಮನಿಸ್ತಾ ಹೋಗೋಣ. ಮಾಜಿ ಸಿಎಂ BS ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ಏನು ದಾಖಲಾಗಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಯಾವುದೋ ಹೆಣ್ಣು ಮಗಳು ಕಂಪ್ಲೇಂಟ್ ಕೊಟ್ಟರೆ ಏನರ್ಥ, ಅದೆಲ್ಲ ಸಾಬೀತಾದರೆ ಮಾತ್ರ ಕ್ರಮ ಆಗುತ್ತೆ. ಯಾರೋ ದಾರಿಯಲ್ಲಿ ಹೋಗುವಂತಹವರು ಕಂಪ್ಲೇಂಟ್ ಕೊಟ್ಟರೆ ಅರೆಸ್ಟ್ ಅಂದರೆ ಏನರ್ಥ? ಆಕೆ 53 ಜನರ ಮೇಲೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾಳೆ, ಅದಕ್ಕೆ ಬೆಲೆ ಇರುತ್ತಾ ಅಂತ ಯಡಿಯೂರಪ್ಪ ಪರವಾಗಿ ಶಾಮನೂರು ಶಿವಶಂಕರಪ್ಪ ಅವರು ಮಾತಾಡಿದ್ದಾರೆ. ಯಾರೋ ಒಬ್ರು ದಾರಿಗೆ ಹೋಗಿ ಬಂದು ಕಂಪ್ಲೇಂಟ್ ಮಾಡಲು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಂಗೆ ಆರಿಸಿದ್ರೆ ಏನರ್ಥ? ತಪ್ಪಾಗದಲ್ವಾ? ನಿನ್ನ ಮೇಲೆ ಯಾರೋ ಒಬ್ಬರು ಹೇಳಿದ್ರೆ ಅಂತ ಏನೇನು ನಡೆದೈತೆ ಹಂಗೆ. ಆ ಹೆಣ್ಮಗಳು 55 ಜನ ಮೇಲೆ ಕಂಪ್ಲೇಂಟ್ ಹೇಳಿದಾಳೆ, ಅದಕ್ಕೇನು ಬೆಲೆ ಐತೆ ಮತ್ತೆ? ಪೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಸದ್ಯಕ್ಕೆ ರಿಲೀಫ್ ಅಂತೂ ಸಿಕ್ಕಿದೆ. ಯಡಿಯೂರಪ್ಪ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದ್ದಕ್ಕೆ ಕಾರ್ಯಕರ್ತರು ಬಿಜೆಪಿ ಕಚೇರಿಯಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಯಡಿಯೂರಪ್ಪ ನಿರ್ದೋಷಿಯಾಗಿ ಹೊರಗೆ ಬರ್ತಾರೆ, ದೇವರು ಅವರಿಗೆ ಆರೋಗ್ಯವನ್ನ ಕರುಣಿಸಲಿ ಅಂತ ಪ್ರಾರ್ಥನೆಯನ್ನ ಮಾಡಿದ್ದಾರೆ.